ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಕೊಲೆ ಆರೋಪ ಸರಣಿ ಕೊಲೆ ಆರೋಪದ ಬಗ್ಗೆ ಎಸ್ಐಟಿ ತನಿಖೆ. ಎಲ್ಲ ಭಯಾನಕ ಕೊಲೆಗಳ ರಹಸ್ಯ ಬಯಲಾಗತ್ತಾ ಅನ್ನೋದು ಈಗ ಎಲ್ರಿಗೂ ಇರುವಂತ ಒಂದು ಪ್ರಶ್ನೆ ಆಗಿದೆ. ಎಸ್ಐಟಿ ತನಿಖೆ ಅಂತೂ ಆಗ್ತಾ ಇದೆ. ಸೊ ಹೇಗೆ ನಡೆಯುತ್ತೆ? ಈಗ ಅಷ್ಟು ಬುರುಡೆ ಇದೆ, ಇಷ್ಟು ಬುರುಡೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವುಗಳ ರಹಸ್ಯ ಬಯಲಾಗತ್ತಾ ಅಂತ. ಸಂಚಲನ ಸೃಷ್ಟಿಸಿದ ಎಲ್ಲ ಹತ್ಯೆಗಳ ತನಿಖೆ ಆಗತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಧರ್ಮಸ್ಥಳ ಕೇಸ್ಗೆ ಲಿಂಕ್ ಆಗುವ ಎಲ್ಲ ಕೇಸ್ಗಳು ಎಸ್ಐಟಿ ಹೆಗಲಿಗೆ ವಹಿಸಲಾಗ್ತಾ ಇದೆ. ರಾಜ್ಯದ ಎಲ್ಲ ಕೇಸ್ ದಾಖಲಾದ್ರೂ ಕೂಡ, ಅಂದರೆ ರಾಜ್ಯದ ಎಲ್ಲೇ ಕೇಸ್ ದಾಖಲಾದ್ರೂ ಎಸ್ಐಟಿ ತನಿಖೆಗೆ ಹೊಣೆಯನ್ನು ಹೊರಿಸಲಾಗ್ತಾ ಇದೆ. ರಾಜ್ಯದ ಎಲ್ಲ ಠಾಣೆಗಳ ಕೇಸ್ಗಳು ಎಸ್ಐಟಿ ಅಡಿಯಲ್ಲೇ ತನಿಖೆ ಆಗಬೇಕು ಅಂತ. ಶವ ಹೂತ ಕೇಸ್ನಲ್ಲಿ ಯಾವುದೇ ಪೂರಕ ಪ್ರಕರಣಗಳು ಇದ್ರೂ ಕೂಡ ಎಸ್ಐಟಿ ಅದರ ತನಿಖೆಯನ್ನು ಮಾಡಲಾಗತ್ತೆ. ಅಂದರೆ ಕಂಪ್ಲೀಟ್ ಆಗಿ ಈ ಪ್ರಕರಣಗಳನ್ನು ಎಸ್ಐಟಿ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇರೋದು, ಎಸ್ಐಟಿ ಹೆಗಲಿಗೆ ವಹಿಸಿರೋದು. ಅದು ರಾಜ್ಯದ ಯಾವುದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಕರಣ ದಾಖಲಾಗಿದ್ರೂ ಕೂಡ ಅದೆಲ್ಲವೂ ಕೂಡ ಎಸ್ಐಟಿ ಅಂಡರ್ನಲ್ಲೇ ಬರುತ್ತೆ. ಅಂದರೆ ಎಸ್ಐಟಿನೇ ತನಿಖೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈಗ ಎಸ್ಐಟಿ ಮೇಲೆ ಸಾಕಷ್ಟು ರೀತಿಯಾದಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಇದ್ರ ಮೇಲೆ ಈಗ ಎಲ್ಲರ ನಿರೀಕ್ಷೆ, ಅಂದರೆ ಸಂಪೂರ್ಣವಾಗಿ ತನಿಖೆ ನಡೆಯುತ್ತಾ, ಪಾರದರ್ಶಕವಾಗಿ ತನಿಖೆ ನಡೆಯುತ್ತಾ, ಈ ತನಿಖೆಯಲ್ಲಿ ನ್ಯಾಯ ಅನ್ನೋದು ಸಿಗತ್ತಾ, ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ರೀತಿಯ ಮುಲಾಜಿಗೆ ಒಳಗಾಗದೆ ತನಿಖೆ ಸಂಪೂರ್ಣವಾಗಿ ನಡೆದು ಸತ್ಯಾಂಶ ಅನ್ನೋದು ಜಗಜ್ಜಾಹೀರಾಗತ್ತಾ, ಸತ್ಯಾಂಶ ಅನ್ನೋದು ಹೊರಗೆ ಬರತ್ತಾ, ಈಗ ಕೊಲೆ ಆಗಿದೆ ಅಂತ ಹೇಳಲಾಗ್ತಿರುವಂಥ ಪ್ರಕರಣಗಳಿಗೆ ಒಂದು ನ್ಯಾಯ ಅನ್ನೋದು ಸಿಗುತ್ತಾ ಅನ್ನೋದು ಒಂದು ನಂಬಿಕೆ ಮತ್ತು ಪ್ರಶ್ನೆ ಮತ್ತು ಕುತೂಹಲ ಎಲ್ಲವೂ ಕೂಡ ಇದೆ ಈ ಪ್ರಕರಣದಲ್ಲಿ. ನೋಡಿ, ಇಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದಂಥ ಪ್ರಕರಣಗಳು ಕೂಡ ಆಗಿದೆ. ಬಹು ಹಳೆಯ ಪ್ರಕರಣಗಳು, ಒಂದು 10 ವರ್ಷ, 11 ವರ್ಷ, 12 ವರ್ಷದ ಪ್ರಕರಣಗಳು ಕೂಡ ಇದೆ. ಆ ಎಲ್ಲ ಪ್ರಕರಣಗಳು ಕೂಡ ತನಿಖೆಯನ್ನು ಮಾಡೋದ್ರಿಂದ ಅಥವಾ ಚುರುಕು ಪಡ್ಕೊಳ್ಳೋದ್ರಿಂದ ಏನು ಸತ್ಯಾಂಶಗಳು ಹೊರಗೆ ಬರುತ್ತೆ. ಕೆಲವು ಪ್ರಕರಣಗಳಿಗೆ ಇಲ್ಲಿವರೆಗೂ ನ್ಯಾಯ ಅನ್ನೋದು ಸಿಕ್ಕಿಲ್ಲ, ಕೆಲವು ಪ್ರಕರಣಗಳು ಇತ್ಯರ್ಥವೇ ಆಗಿಲ್ಲ, ಕೆಲವು ಪ್ರಕರಣಗಳು ತಾರ್ಕಿಕ ಅಂತ್ಯವನ್ನೇ ಕಂಡಿಲ್ಲ. ಕೊಲೆ ಆಗಿದೆ ಅಷ್ಟೇನೆ. ಸೊ ಹಾಗಾಗಿ ಆ ಪ್ರಕರಣಕ್ಕೂ ಸಂಬಂಧಪಟ್ಟಂತೆಗೆ ತನಿಖೆ ಆಗಿ ಸತ್ಯಾಂಶ ಅನ್ನೋದು ಹೊರಗೆ ಬರುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಎಸ್ಐಟಿಯನ್ನು ಸಾಕಷ್ಟು ಮಂದಿ ಸಾರ್ವಜನಿಕರು ನಂಬಿಕೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಎಸ್ಐಟಿಯಿಂದ ನಮಗೆ ಒಂದು ನ್ಯಾಯ ಅನ್ನೋದು ಸಿಗುತ್ತೆ ಅಂತ. ಈಗ ಈ ಪ್ರಕರಣಗಳು ಸಂಚಲನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದು ಕಡೆಯಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಈ ಪ್ರಕರಣ ಸೃಷ್ಟಿಸಿದಂಥ ಸಂಚಲನ ಕರ್ನಾಟಕದಲ್ಲಿ ಬೇರೆ ಪ್ರಕರಣಗಳು ಸೃಷ್ಟಿಸಿರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ದೇಶದಾದ್ಯಂತ ಈ ವಿಚಾರಗಳು ಸಾಕಷ್ಟು ಸುದ್ದಿ ಮಾಡಿದೆ, ಸದ್ದು ಕೂಡ ಆಗಿದೆ. ಹಾಗಾಗಿ ಈ ಪ್ರಕರಣದ ತನಿಖೆ ನ್ಯಾಯಪರವಾಗೇ ಇರಬೇಕು, ಯಾವುದೇ ಒತ್ತಡಕ್ಕೂ ಮಣಿಯದೇನೆ ನ್ಯಾಯಪರವಾಗಿಯೇ ತನಿಖೆ ನಡೀಬೇಕು ಅನ್ನೋದು ಬಹಳಷ್ಟು ಮಂದಿಯ ಆಗ್ರಹ ಕೂಡ ಆಗಿದೆ. ಈಗ ಎಸ್ಐಟಿ ತನಿಖೆಯನ್ನು ಪ್ರಾರಂಭ ಮಾಡುತ್ತೆ. ಈಗಾಗಲೇ ಎಸ್ಐಟಿ ರಚನೆ ಆಗಿದೆ. ಅವ್ರಿಗೆ ಅಂತ ಒಂದು ಟೀಮನ್ನು ರಚನೆ ಮಾಡ್ಕೊಳ್ತಾರೆ. ಯಾರ್ಯಾರು ಕೆಳ ಹಂತದ ಅಧಿಕಾರಿಗಳು ಬೇಕೋ ಅವ್ರನ್ನೆಲ್ಲ ಟೀಮ್ ರಚನೆ ಮಾಡಿಕೊಂಡು ತನಿಖೆಗೆ ಇಳಿಯಲಿದ್ದಾರೆ. ಸೊ ಈ ತನಿಖೆ ಯಾವ್ಯಾವ ಆ್ಯಂಗಲ್ಸಲ್ಲಿ ನಡೆಯುತ್ತೆ, ಯಾರ್ಯಾರನ್ನು ತನಿಖೆಗೆ ಒಳಪಡಿಸ್ತಾರೆ, ಕೆಲವೊಂದು ಪ್ರಕರಣಗಳು 10, 11, 12 ವರ್ಷಗಳ ಹಿಂದಿನ ಪ್ರಕರಣಗಳು ಕೂಡ ಇದೆ. ಸೊ ಅವುಗಳನ್ನು ಎದುರಿಸೋಕೆ ಒಂದಷ್ಟು ಸವಾಲುಗಳು ಎದುರಾಗಬಹುದು. ಆ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ತಾರೆ, ಏನೆಲ್ಲ ಸಮಸ್ಯೆಗಳು ಎದುರಾಗ್ಬೋದು, ಏನೆಲ್ಲ ಗೊಂದಲಗಳು ಸೃಷ್ಟಿಯಾಗಬಹುದು. ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಎಸ್ಐಟಿ ತನಿಖೆ ಅಂತ ಹೇಳ್ತಾ ಇದ್ದ ಹಾಗೇನೆ ನಾನಾ ರೀತಿಯಾದಂಥ ಆ್ಯಂಗಲ್ಸ್ಗಳು ಈಗ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಎಸ್ಐಟಿಗೆ ಸಂಪೂರ್ಣವಾದಂಥ ತನಿಖೆಯ ಜವಾಬ್ದಾರಿಯನ್ನು ಹೊಣೆಯನ್ನು ಹೊರಿಸಲಾಗಿದೆ. ಈ ಕಾರಣಕ್ಕಾಗಿ ರಾಜ್ಯದ ಎಲ್ಲ ಠಾಣೆಗಳ ಕೇಸಸ್ಗಳು, ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ, ಇಲ್ಲಿಗೆ ಸಂಬಂಧಪಟ್ಟಂತೆ ಎಲ್ಲೇ ಪ್ರಕರಣ ದಾಖಲಾಗಿದ್ರೂ ಕೂಡ ಆ ಕೇಸಸ್ಗಳು ಎಸ್ಐಟಿ ಅಂಡರ್ನಲ್ಲೇ ಬರುತ್ತೆ. ಎಸ್ಐಟಿನೇ ತನಿಖೆಯನ್ನು ಮಾಡಬೇಕಾಗತ್ತೆ. ಇದೀಗ ಸಾಕಷ್ಟು ರೀತಿಯಾದಂಥ ಪ್ರೆಷರ್ ಅನ್ನೋದು ಎಸ್ಐಟಿಗೂ ಕೂಡ ಇರುತ್ತೆ. ಆ ಪ್ರೆಷರ್ಸ್ಗಳ ನಡುವೆನೇ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಈಗಾಗಲೇ ಬಹಳಷ್ಟು ಆರೋಪಗಳು ಕೇಳಿ ಬಂದಿದೆ. ಈ ಹಿಂದೆ ನಡೆದಂಥ ತನಿಖಾ ರೀತಿ ಸರಿ ಇಲ್ಲ ಅನ್ನೋದು ಕೂಡ ಇದೆ. ಪೊಲೀಸರ ಮೇಲೆಗೆ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ.
ಕಂಡಿದೆ, ಗೊಂದಲಗಳಿಗಿದೆ, ಕೆಲವೊಂದಷ್ಟು ಪ್ರಕರಣಗಳು ಇನ್ನೂ ಬೆಳಕಿಗೆ ಬಂದಿಲ್ಲ. ಹಾಗಾಗಿ SITಯಿಂದ ಅದೆಲ್ಲವೂ ಕೂಡ ಹೊರಗೆ ಬರುತ್ತಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, SIT ರಚನೆ ಆಗ್ತಾ ಇದ್ದ ಹಾಗೆಯೇ ಸಾಕಷ್ಟು ಮಂದಿ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಯಾಕಂದರೆ ಈ ಪ್ರಕರಣಗಳು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ದೇಶದಾದ್ಯಂತ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ನ್ಯಾಯಪರವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋದೊಂದು ಆಗ್ರಹ ಕೂಡ ಇತ್ತು. ಈಗ SITಯ ಕಾರ್ಯವೈಖರಿಗೆ ಯಾವ ರೀತಿ ಆಗಿರುತ್ತೆ, ಹೇಗೆಲ್ಲ ತನಿಖೆಗಳು ನಡೆಯುತ್ತೆ ಅಂತ? ಹೌದು ನೀತಿ, ಈಗಾಗಲೇ SITಗೆ ಒಂದು ಕೇಸ್ ಹಸ್ತಾಂತರ ಆದ ಬಂದಮೇಲೆ ಸಾಕಷ್ಟು ನಿರೀಕ್ಷೆಗಳು ಈ ಭಾಗದಲ್ಲಿ ಇದೆ. ಅಂದರೆ ಇಲ್ಲಿ ಸಾಕಷ್ಟು ಆರೋಪಗಳು ಕೂಡ ಆಯಿತು. ಧರ್ಮಸ್ಥಳ ಅನ್ನುವಂಥ ಒಂದು ಗ್ರಾಮದಲ್ಲಿ ಈ ಥರ ಅನ್ಸಾಲ್ವ್ಡ್ ಕೇಸಸ್ಗಳು ತುಂಬ ಜಾಸ್ತಿ ಇದೆ. ಈ ಅನ್ಸಾಲ್ವ್ಡ್ ಕೇಸಸ್ ಯಾಕೆ ಈ ಒಂದು ಗ್ರಾಮದಲ್ಲೇ ಜಾಸ್ತಿ ಇದೆ ಅನ್ನುವಂಥದ್ದು, ಯಾಕೆ ಈ ಪ್ರಕರಣಗಳಲ್ಲಿ ಪ್ರಮುಖ ಪ್ರಕರಣಗಳಲ್ಲಿ ಆರೋಪಿಗಳು ಸಿಗ್ತಾ ಇಲ್ಲ? ಈಗ ಈ ಹೆಣ ಹೂತಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಆಗಿದೆ. ಇನ್ನು ಮುಂದಕ್ಕೆ ಅಂದರೆ ಈಗ ನಾಪತ್ತೆ, ಅನೇಕ ವರ್ಷಗಳ ಹಿಂದೆ ನಾಪತ್ತೆಯಾದಂಥವರು ಈ ಸುದ್ದಿಯನ್ನು ತಿಳಿದು ಯಾರಾದರೂ ಬಂದು ಕಂಪ್ಲೇಂಟನ್ನು ದಾಖಲು ಮಾಡಿದರೆ, ಅಂದರೆ ಧರ್ಮಸ್ಥಳ ಅನ್ನುವಂಥ ಗ್ರಾಮಕ್ಕೆ ದೇಶದಿಂದ ರಾಜ್ಯದ ನಾನಾ ಭಾಗದಿಂದ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಈ ವಿಚಾರ ಅವರ ಮನೆಯವರು ಯಾರಾದರೂ ನಾಪತ್ತೆಯಾಗಿದ್ರೆ, ಈ ಥರ ನಿಜವಾಗ್ಲೂ ಕೂಡ ಶೋಷಣೆಗೆ ಒಳಗಾಗಿದ್ರೆ, ಅವ್ರು ಯಾರಾದರೂ ಎಲ್ಲಾದರೂ ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲವೂ ಕೂಡ SITಯ ಹಗಲಿಗೆ ಬೀಳುವಂಥ ಸಾಧ್ಯತೆಗಳು ಇದೆ. SITಗೆ ಫುಲ್ ಪವರ್ ಅನ್ನು ಸರ್ಕಾರ ಕೊಟ್ಟಿದೆ. ಹಾಗಾಗಿ ಇದರ ಜೊತೆಗೆ ಈ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂಥ ಪ್ರಕರಣಗಳು, ಅದು ವೇದವಲ್ಲಿ ಪ್ರಕರಣ ಆಗಿರ್ಬೋದು, ಪದ್ಮಲತಾ ಪ್ರಕರಣ ಆಗಿರ್ಬೋದು, ಆನೆ ಮಾವುತ ಕೇಸ್ ಆಗಿರ್ಬೋದು, ಅನನ್ಯ ಭಟ್ ಪ್ರಕರಣದಲ್ಲಿ ಈಗಾಗಲೇ ಆಕೆಯ ತಾಯಿ ಸುಜಾತಾ ಭಟ್ ಅವರು ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದ ಸಂದರ್ಭ ನಾಪತ್ತೆಯಾಗಿಲ್ಲ 2003ರಲ್ಲಿ. ಆ ಬಳಿಕ ಆಕೆ ಎಲ್ಲಿ ಹೋದ್ಲು, ಏನಾದ್ಲು, ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದರ ಬಗ್ಗೆ ನಾನು ಹುಡುಕೋದಕ್ಕೆ ಹೋದಂಥ ಸಂದರ್ಭ ನನ್ನ ಮೇಲೂ ಕೂಡ ದಾಳಿಗಳಾಗಿತ್ತು, ನನ್ನ ಮೇಲೆ ಕೂಡ ಹಲ್ಲೆ ಮಾಡಿದ್ರು, ಈ ಥರ ಎಲ್ಲ ಆರೋಪಗಳನ್ನೆಲ್ಲ ಮಾಡಿದ್ರು. ಒಂದು ಕೇಸನ್ನು ಕೂಡ ಅವರು ದಾಖಲು ಮಾಡಿದ್ರು. ಸೊ ಆ ಒಂದು ಕೇಸ್ ಇದೆ. ಇದರೊಂದಿಗೆ ವೇದವಲ್ಲಿ ಕೇಸ್, ಪದ್ಮಲತಾ ಕೇಸ್, ಆನೆ ಮಾವುತ ಕೇಸ್ ಕೂಡ ತನಿಖೆ ಆಗಬೇಕು ಅನ್ನುವಂಥ ರೀತಿಯ ಒಂದು ಕೂಗು ಕೇಳಿ ಬರ್ತಾ ಇದೆ. SITಗೆ ಎಂಟ್ರಿ ಆಗಿದೆ. ಏನು ಅಸಹಜ ಸಾವು ಪ್ರಕರಣಗಳು, ಅಂದರೆ ಧರ್ಮಸ್ಥಳ ಭಾಗದಲ್ಲಿ 80s ಹಿಡಿದು 2000ವರೆಗೂ ಕೂಡ ಸಾಕಷ್ಟು ಅಸಹಜ ಸಾವುಗಳಾಗಿದೆ. ಕೆಲವೊಂದು ಮಿಸ್ಸಿಂಗ್ ಆಗಿದೆ, ಕೆಲವರದ್ದು ಒಂದು ದಾರುಣವಾಗಿ ಕೊಲೆಯಾಗಿದೆ. ಹಾಗಾಗಿ ಆ ಒಂದು ಅಸಹಜ ಸಾವುಗಳು ಸುಮಾರು 400ಕ್ಕೂ ಅಧಿಕ ಪ್ರಕರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರಕರಣಗಳನ್ನು ಕೂಡ SIT ಇನ್ಕ್ಲೂಡ್ ಮಾಡಿಕೊಳ್ಳುತ್ತಾ ಅದನ್ನು ಕೂಡ ತನಿಖೆಯ ಭಾಗವಾಗಿ ಅದರ ತನಿಖೆ ಕೂಡ ನಡೆಯುತ್ತಾ ಅನ್ನುವಂತಹ ರೀತಿಯ ಒಂದು ನಿರೀಕ್ಷೆಗಳು ಕೂಡ ಇದೆ. ಈಗ ಪ್ರಸ್ತುತ ಪದ್ಮಲತಾ ಕೇಸ್ ಏನಿದೆ, 1986ರಲ್ಲಿ ಆಕೆ ನಾಪತ್ತೆ ಆಗ್ತಾಳೆ. ಡಿಸೆಂಬರ್ 12ರಂದೇನೋ ಆಕೆ ನಾಪತ್ತೆ ಆಗ್ತಾಳೆ. ನಾಪತ್ತೆಯಾದವಳು ಬಳಿಕ ಪತ್ತೆಯಾಗುವಂಥದ್ದು ಶವವಾಗಿ, ಅದು ಕೂಡ ಅತಿ ಭೀಕರವಾದ ರೀತಿಯಲ್ಲಿ ಆಕೆ ಪತ್ತೆಯಾಗುವಂಥದ್ದು. ಧರ್ಮಸ್ಥಳ ಸಮೀಪದ ಒಂದು ಹೊಳೆಯಲ್ಲಿ ಅವಳದ್ದು ಕೂಡ ಒಂದು ಅಸ್ಥಿಪಂಜರ ಮಾತ್ರ ಸಿಕ್ಕಿರುವಂಥದ್ದು. ಕೈ ಮತ್ತು ಕಾಲನ್ನ ಕಟ್ಟಿರುವ ರೀತಿಯಲ್ಲಿ ಒಂದು ಆಕೆ ಸಿಗ್ತಾಳೆ. ಆಕೆಯ ಮೃತದೇಹ ಸಿಗುತ್ತೆ. ಆ ಒಂದು ಅಸ್ಥಿಪಂಜರದ ಕೈಯಲ್ಲಿ ಒಂದು ವಾಚ್ ಇರುತ್ತೆ. ಆ ವಾಚ್ನ ಮೂಲಕ ಅದು ಪದ್ಮಲತನ ಮೃತದೇಹ ಅನ್ನುವಂಥದ್ದು ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಆ ಬಳಿಕ ಈ ಪ್ರಕರಣ CIDಗೂ ಕೂಡ ಹೋಗುತ್ತೆ. ಆದರೆ ಇದು ಪತ್ತೆಯಾಗದ ಕೇಸ್ ಅಂತ ಅದನ್ನು ಅಲ್ಲಿಗೆ ಮುಚ್ಚಿಬಿಡ್ತಾರೆ. ಹಾಗಾಗಿ ಈಗ ಪ್ರಸ್ತುತ SIT ಫಾರ್ಮ್ ಆಗಿದೆ. SIT ಅವರು ಈ ಪ್ರಕರಣಗಳನ್ನ ಕೂಡ ಗಣನೆಗೆ ತೆಗೆದುಕೊಂಡು ತನಿಖೆಯನ್ನು ಮಾಡಬೇಕು ಅನ್ನುವಂಥ ರೀತಿಯ ಆಗ್ರಹ ಹೋರಾಟಗಾರರಿಂದ ಕೇಳಿ ಬರುತ್ತೆ. ಹಾಗಾಗಿ SIT ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಸದ್ಯ ಕಾರಣವಾಗಿದೆ. ನೀತಿ, ಥ್ಯಾಂಕ್ ಯು ಆದಿತ್ಯ, ತಮ್ಮ ಡೀಟೇಲ್ಸ್ಗಾಗಿ.